ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಬಾಲರಾಜ್, ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಕಳಿಸ್ರಿ ಇವಳನ್ನ ಆಚೆ. ಯಾರು ಹೇಳಿದ್ದು ಅಂತ ಕೇಳಿದ್ರಲ್ಲ, ಈಗ ಮೇಡಮ್ ಹೇಳಿದನ್ನ ಕೇಳಿಸ್ಕೊಂಡ್ರಿ ತಾನೆ? ಅಮ್ಮ ತಾಯಿ, ಈಗ್ಲಾದ್ರೂ ಹೋಗ್ತೀಯಾ? ಇದು ನಿಮ್ ಕಂಪ್ನಿನೇ ಹೌದು. ನೀವ್ ಯಾರನ್ನ ಬೇಕಾದ್ರೂ ಕೆಲಸದಿಂದ ತೆಗ್ದಾಕ್ಬೋದು, ಯಾವಾಗ ಬೇಕಾದ್ರೂ ತೆಗ್ದಾಕ್ಬೋದು. ಆ ರೈಟ್ಸ್ ನಿಮ್ಗಿದೆ. ಆದ್ರೆ ಯಾಕೆ ಕೆಲಸದಿಂದ ತೆಗ್ದಾಕ್ತಾ ಇದ್ದೀರಾ ಅಂತ ಕೇಳೋ ರೈಟ್ಸ್ ನಮಗೂ ಇದೆ ಅಲ್ವಾ ಮೇಡಮ್? ಮೈನವ್ರು ಏನ್ ತಪ್ಪು ಮಾಡಿದ್ರು ಮೇಡಮ್? ಅವ್ರನ್ನ ಯಾಕೆ ಕೆಲಸದಿಂದ ತೆಗ್ದು ಹಾಕ್ತಿದ್ದೀರಾ? ಓ, ಇವಳನ್ನ ಯಾಕೆ ಕೆಲಸದಿಂದ ತೆಗ್ದಾಕ್ತಿದ್ದೀನಿ ಅನ್ನೋ ಕಾರಣ ಬೇಕಲ್ವಾ ನಿನಗೆ? ಹೇಳೋಣ ಬಿಡು. ಇವಳ ಹೊಟ್ಟೆಲಿರೋ ಮಗುಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇಲ್ಲಿ ಬಂದು ನಿಂತಿದ್ದಾಳಲ್ಲ, ಅದು ಮೊದಲನೇ ಕಾರಣ. ಇವಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ಈ ಕಂಪ್ನಿಲಿ ಕೆಲಸ ಮಾಡ್ತಿರೋರ್ ಕಾರಣ ಅಂತ ಹೇಳಿ ನಮ್ ಕಂಪನಿಗೆ ಕೆಟ್ಟ ಹೆಸರು ತರ್ತಿದ್ದಾಳಲ್ಲ, ಅದು ಎರಡನೇ ಕಾರಣ. ಈ ಕಂಪನಿಲಿ ಕೆಲಸ ಮಾಡೋರು ಯಾರೇ ಆಗಿರ್ಲಿ, ಶಿಸ್ತಿಂದ ಇರಬೇಕು ಅನ್ನೋದು ಈ ಕಂಪನಿ ರೂಲ್ಸ್. ಅದು ಗೊತ್ತಿದ್ದು ಸಭ್ಯತೆ ಇಲ್ಲದೆ ದಾರಿ ತಪ್ಪಿ ಬಂದು ಇಲ್ಲಿ ನಿಂತಿದ್ದಾಳಲ್ಲ, ಅದು ಮೂರನೇ ಕಾರಣ. ಇಷ್ಟು ಕಾರಣ ಸಾಕಾ ಅಥವಾ ಇನ್ನೂ ಬೇಕಾ? ಏನ್ ಹಾಗೆ ನೋಡ್ತಾ ಇದ್ಯಾ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಾನು ಈ ಕಂಪ್ನಿ ಬಾಸು. ನೀವು ನನಗೆ ಹೇಳಲಿಲ್ಲ ಅಂದ್ರೂ ವಿಷಯ ಹೇಳೋದಿಕ್ಕೆ ಜನ ಇದ್ದಾರೆ. ಏನ್ ಬಾಲರಾಜ್, ನಮ್ ಕಂಪನಿಲಿ ಇಷ್ಟೆಲ್ಲ ನಡೆದಿದೆ, ಇದ್ರ ಬಗ್ಗೆ ನೀವು ನಂಗೊಂದು ಮಾತು ಹೇಳಲೇ ಇಲ್ಲ. ಹೇಳ್ಬಾರ್ದು ಅಂತ ಏನಿಲ್ಲ ಮೇಡಮ್. ಇವರಿಬ್ರು ವಿಷಯದಲ್ಲಿ ನಾನು ತಲೆ ಹಾಕಿದ್ರೆ ಪುಷ್ಪಕ್ ಸರ್ ನನಗೆ ಬೈತಾರೆ. ಈ ಕಂಪ್ನಿ ನಾನು ಕಂಟ್ರೋಲ್ ಬಿಟ್ಟು ತುಂಬಾ ದಿನ ಆಯ್ತು ಮೇಡಮ್. ಅದಕ್ಕೆ ನನ್ನಿಂದ ಏನು ಹೇಳಕ್ಕಾಗ್ಲಿಲ್ಲ ಮೇಡಮ್. ಅದೆಲ್ಲ ನಿನ್ನೆವರೆಗೂ ಬಾಲರಾಜ್. ಇನ್ನು ಮುಂದೆ ನಾನು ಏನ್ ಹೇಳ್ತೀನೋ ಅದೇ ಕೊನೆ ತೀರ್ಮಾನ. ಇವಳ ತರ ತಪ್ಪು ಮಾಡಿರೋಳು ನಮ್ ಕಂಪನಿಲಿ ಒಂದು ಕ್ಷಣನೂ ಇರಬಾರ್ದು. ಕಳ್ಸಿ ಆಚೆಗೆ. ಕಳ್ಸಿ ಅಂದೆ. ಮೇಡಮ್, ಒಂದು ನಿಮಿಷ. ನಿಮ್ಮ ಎದುರು ನಿಂತು ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್. ಆದರೆ ಈ ವಿಷಯದಲ್ಲಿ ಮೈನಂದೇನು ತಪ್ಪಿಲ್ಲ ಮೇಡಮ್. ಅವಳಿಗೆ ಗೊತ್ತಿಲ್ಲದೇನೆ ಅವಳಿಗೆ ಅನ್ಯಾಯ ಆಗಿದೆ. ಆದರೆ ನೀವಿವಾಗ ಅವಳನ್ನ ಕೆಲಸ ಬಿಡಿಸಿ ಕಳಿಸ್ಬಿಟ್ರೆ ಅವಳಿಗೆ ಅನ್ಯಾಯ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋಕೆ ಕಷ್ಟ ಆಗುತ್ತೆ ಮೇಡಮ್. ಏ ಉಷಾ, ಏನೇ ಅದು? ಮೇಡಮ್ ಹತ್ರನೇ ಪ್ರಶ್ನೆ ಮಾಡ್ತೀಯಾ? ನೋಡಿ, ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗ್ಬೇಕು ಅನ್ನೋದಾದ್ರೆ ಇವಳು ಸ್ಟೇಷನ್ಗೋ ಅಥವಾ ಕೋರ್ಟ್ಗೋ ಹೋಗ್ಬೇಕು, ಇಲ್ಲಿರ್ಬಾರ್ದು. ಮೇಡಮ್, ಇದು ಮೈನಾಗೆ ಗೊತ್ತಿಲ್ಲದೆ ಆಗಿರೋಂಥದ್ದು. ನೋಡಿ, ನೀವು ಒಂದು ಹೆಣ್ಣು, ಅದರಲ್ಲೂ ಒಬ್ಳು ತಾಯಿ. ನೀವೇ ಹೀಗೆ ಇವಳನ್ನ ಹೋಗು ಹೋಗು ಅಂತಂದ್ರೆ ಪಾಪ ಇವಳು ಎಲ್ಲಿಗೆ ಅಂತ ಹೋಗ್ತಾಳೆ? ಇದು ತುಂಬಾ ಅನ್ಯಾಯ ಮೇಡಮ್. ಅನ್ಯಾಯನಾ?